ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ 12ನೇ ವಾರ್ಡ್ನಲ್ಲಿರುವ ಶಿವಾನಂದ ಭಾರತಿ ಮಠದ ಆವರಣದಲ್ಲಿ ಅಪರೂಪದ ಹಾಗೂ ಅಚ್ಚರಿಯ ದೃಶ್ಯವೊಂದು ಕಂಡುಬಂದಿದೆ. ಮಠದ ಆವರಣದಲ್ಲಿರುವ ಬೇವಿನ ಮರದ ಕಾಂಡದಲ್ಲಿ ಜೋಡಿ ನಾಗರ ಹಾವಿನ ಆಕೃತಿ ಮೂಡಿದ್ದು ಸ್ಥಳೀಯರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ದಾನಮ್ಮ ದೇವಿ ದೇವಸ್ಥಾನದ ಸಮೀಪದಲ್ಲೇ ಇರುವ ಈ ಮಠದ ಬೇವಿನ ಮರದಲ್ಲಿ ಮೂಡಿರುವ ಜೋಡಿ ನಾಗರ ರೂಪದ ಸುದ್ದಿ ಹಬ್ಬುತ್ತಾ ಇದ್ದಂತೆ ನೂರಾರು ಸಾರ್ವಜನಿಕರು ಹಾಗೂ ಭಕ್ತರು ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸುತ್ತಾ ಇದ್ದಾರೆ. ಹಲವು ಭಕ್ತರು ಇದನ್ನ ನಾಗದೇವರ ಪವಾಡಯ ಸ್ವರೂಪವೆಂದು ಭಾವಿಸಿ ಬೇವಿನ ಮರಕ್ಕೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮುಂಬರುವ ನಾಗರ ಪಂಚಮಿ ಹಬ್ಬದ ಸನ್ನಿಹಿತದಲ್ಲಿ ಈ ಆಕೃತಿ ಕಂಡು ಬಂದಿರೋದು ಭಕ್ತರ ಶ್ರದ್ಧಾ ಭಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ನಾಗದೇವರ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆ ಹಾಗೂ ಸಾಂಸ್ಕೃತಿಕವಾಗಿ ಆಚರಿಸಲು ಸ್ಥಳೀಯರು ಸಿದ್ಧತೆ ನಡೆಸಿದ್ದಾರೆ. ಈ ದೃಶ್ಯವು ಪ್ರಕೃತಿಯ ಬೆರಗುಗೊಳಿಸುವ ವಿಸ್ಮಯವೋ ಅಥವಾ ಭಕ್ತರ ನಂಬಿಕೆಯ ಪ್ರತೀಕವೋ ಎಂಬ ಸೌಹಾರ್ದಯುತ ಚರ್ಚೆಗಳು ಸ್ಥಳೀಯವಾಗಿ ನಡೀತಾ ಇವೆ. ಮುಂದಿನ ಪಂಚಮ ಏನಾದ್ರು ಬನಹಟ್ಟಿ ನಗರದೊಳಗ ದಾನಮ್ಮ ದೇವಿ ಗುಡಿ ಏರಿಯಾ ವಾರ್ಡ್ ನಂಬರ್ 12ರಲ್ಲಿ ಇಲ್ಲಿ ಒಂದು ಶಿವಾನಂದ ಭಾರತಿ ಮಠ ಐತ್ರಿ. ಈ ಮಠದೊಳಗ ಒಂದ ಬೇವಿನ ಮರ ಐತ್ರಿ. ಆ ಬೇವಿನ ಮರದೊಳಗ ಒಂದ ನಾಗೇಶ್ವರ ನಾಗಪ್ಪ ಇವೇನಾಗ್ಯಾನ್ರಿ ಈಗ ಒಂದ 2 ತಿಂಗಳ ಹಿಂದ ಉದ್ಭವ ಆಗಿಬಿಟ್ಟಾನ ಇಲ್ಲಿ. ಅದಕ್ಕ ಇಲ್ಲಿ ನಾವು ಏನ್ ಮಾಡ್ತೀವ್ರಿ, ಪ್ರತಿ ಗುರುವಾರಕ್ಕೊಮ್ಮೆ ಆದ್ರೂ ನಾವು ಸತ್ಸಂಗ ಇಲ್ಲಿ ಕಾರ್ಯಕ್ರಮ ಈಗ ಕೆಲವೊಂದು ವರ್ಷಗಳಿಂದ ಅದನ್ನ ಮಾಡ್ಕೊತ ಬಂದದೀವು. ಆದ್ರೂ ಕೂಡ ಇನ್ನೂ ಅದ ನಿರಂತರವಾಗಿ ನಾವು ಮಾಡಾಕ ಚಾಲೂ ಮಾಡಿದೀವು. ಆದ್ರೂ ಇಲ್ಲಿ ಒಂದು ಉದ್ಭವ ಈ ನಾಗೇಶ್ವರ ಇಲ್ಲಿ ಉದ್ಭವ ಆಗಿಬಿಟ್ಟಾನ ಈಗ ಒಂದ್ 2 ತಿಂಗಳ ಹಿಂದ. ಅದಕ್ಕ ನಾವು ಎಲ್ಲರೂ ಇಲ್ಲಿ ಅದನ್ನ ಬಂದು ಭಕ್ತಿಯಿಂದ ಒಂದು ಪೂಜೆ ಪುನಸ್ಕಾರ ಅದನ್ನ ಮಾಡುವಂತ ಒಂದು ತಯಾರಿನೂ ಕೂಡ ಈಗ ನಾವು ನಡೆಸಿದೀವಿ. ಆದಷ್ಟ ಈಗ ಸದ್ಯ ಏನಪ್ಪಾ ಅಂದ್ರೆ ನಾಳೆ ನಾಗರ ಪಂಚಮಿ ಬತ್ತ. ಈ ನಾಗರ ಪಂಚಮಿ ಒಳಗ ಅದನ್ನ ನಾವು ಎಲ್ಲಾ ಇಲ್ಲಿ ಭಕ್ತರಿಂದ ಇಲ್ಲಿ ಬಂದ ಕರಿಂದ ಇಲ್ಲಿ ಹಾಲು ಎರೆಯುವುದು ಒಂದು ಪದ್ಧತಿ ಕೂಡ ಅದನ್ನೊಂದು ಇಲ್ಲಿ ನಾವು ರೂಢೀಕರಣ ಇಲ್ಲಿ ಮಾಡುವಂತ ಒಂದು ಸ್ಥಿತಿ ಇಲ್ಲಿ ನಾವು ತಾವೆಲ್ಲ ಇಲ್ಲಿ ನೋಡಬಹುದು ಅಂತ ನಾವಿಲ್ಲಿ ಈ ಸಂದರ್ಭದೊಳಗ ನಾ ಹೇಳಕ್ ಬಯಸುತ್ತೇನೆ. ಪಬ್ಲಿಕ್ ಮಾಡಿ ಎಲ್ಲಾ ಭಕ್ತರು ಊರ್ ಹಿರಿಯರು ಎಲ್ಲಾರು ಕಟ್ಟಡ ಸಹಾಯ ಮಾಡಿ ಒಂದ್ ಕಟ್ಟಡ ಮಾಡಿದ್ವಿ. ಕಟ್ಟಡ ಸಂಬಂಧ ಇದನ್ನೆಲ್ಲ ನಾವು ಮಾಡಿದ್ರಿ. ಈಗ ಕಟ್ಟಡ ಮಾಡಪ್ಪ ಅಂದ್ರೆ ಗಿಡ ನಡುವು ಇಟ್ಕೊಂಡ ಕಟ್ಟಡ ಮಾಡ್ಬೇಕಾದ್ರೆ ದೊಡ್ಡ ಜ್ಯೋತಿಷ್ಯರು ಬಂದಿದ್ರು. ಅವ್ರು ಹೇಳಿದಾರೆ ಅದಕ್ಕೆ. ಯಾಕಂದ್ರೆ ಇನ್ನ ಬೆಳಿತಾನ್ರಿ ಅವ್ನು, ಇನ್ನೇ ಬೆಳಿತಾನ ಕುಕ್ಕೆಯಿಂದ ಬಂದ ಸಾಕ್ಷಾತ್ ಅವನ ಹೇಳಿದನ್ರಿ. ಅದಕ್ಕಾಗಿ ನಾವು ಮಾಡಿ ಇಟ್ಟಿದ್ ಮೂರ್ತಿ ಒಳಗ ರಗಡ ಶಕ್ತಿ ಇರ್ತೈತ್ರಿ. ಬಡ್ಡಿನೂ ದೊಡ್ಡ ಮುಂದಿನ ಪಂಚಮ ಏನಾದ್ರು ನಾಗಪ್ಪ